ಈಗಾಗಲೇ ವಿದ್ಯಾಪತಿ ಟ್ರೇಲರ್ ಇರ್ಬೋದು, ಸಾಂಗ್ ಇರ್ಬೋದು, ಒಂದು ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿದೆ ಇದು. ಸೊ ವಿದ್ಯಾಪತಿ ಪಾತ್ರನ ನಿಮಗೆ ಅರಿಸಿ ಬಂದಾಗ ಇದನ್ನು ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು ಮೊದಲಿಗೆ? ಯಾಕಂದರೆ ಈ ವಿದ್ಯಾಪತಿ ಅವ್ರು ಬರೆದಿದ್ದೆ ನನಗೋಸ್ಕರ. ಸೊ ನಾನು ಒಪ್ಕೊಳ್ಳೇಬೇಕಿತ್ತು. ನಾನು ಈ ಮುಂಚೆ ಇಕ್ಕಟ್ ಸಿನಿಮಾನ ಅದೇ ಸೇಮ್ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ನನಗೆ ಗೊತ್ತಿತ್ತು ಅವ್ರು ಎಂಥ ಒಳ್ಳೆ ಟೆಕ್ನಿಷಿಯನ್ಸ್ ಅಂತ. ಸೊ ಬಂದು ಈ ಥರದೊಂದು ಒನ್ಲೈನರ್ ಹೇಳಿದಾಗ ನನಗೆ ಬೇಡ ಅಂತ ಅನ್ನೋಕ್ಕೆ ಆಗಲಿಲ್ಲ. ಸೊ ಪಾತ್ರದ ಆಮೇಲೆ ಈ ಒಂದು ಇಕ್ಕಟ್ ಸಿನಿಮಾದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಡೈರೆಕ್ಟರ್ಸ್ಗೆ, ನೀವು ಒಳ್ಳೆ ನನ್ನ ಅಂಕಲ್ ಥರ ತೋರಿಸಿದ್ದೀರಾ ಅಂತ ನಾನು ಅವ್ರು ಯಾವಾಗಲೂ ರೇಗಿಸ್ತಾ ಇದ್ದೆ ನಮ್ಮ ಡೈರೆಕ್ಟರ್ಸ್ಗೆ. ಅದಕ್ಕೆ ಅವರು ಈ ಸಿನಿಮಾದಲ್ಲಿ ಆಯಿತು ಬನ್ನಿ ಇನ್ನೊಂದು ಈ ಸಿನಿಮಾ ಮಾಡೋಣ, ಒಬ್ಬ ಕಮರ್ಷಿಯಲಿ ಹೀರೋ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ನಿಮ್ಮ ಕೈಲಿ ಮಾಡಿಸ್ತೀವಿ, ಚೆನ್ನಾಗಿರೋ ಬಟ್ಟೆ ಹಾಕಿಸ್ತೀವಿ, ಆಯಿತಾ, ಆ್ಯಕ್ಷನ್ ಮಾಡಿಸ್ತೀವಿ, ಕಾಮಿಡಿ ಮಾಡಿಸ್ತೀವಿ, ಎಲ್ಲನೂ ಮಾಡಿಸ್ತೀವಿ ಬನ್ನಿ ಅಂತ ಅವರು ನಮ್ಗೆ ಹೇಳ್ತಿದ್ದು. ಸೊ ಹಾಗೆ ಅಂದರೆ ಈ ಸಿನಿಮಾದ ಎಲ್ಲ ಥರ ಐ ಮೀನ್ ಈ ಕ್ಯಾರೆಕ್ಟರ್ ಗ್ರಾಫಿ ಇದೆಯಲ್ಲ, ಇದರಲ್ಲಿ ಎಲ್ಲ ಇದೆ. ಹ್ಯೂಮರ್ ಇದೆ, ಒಂದು ಸೀರಿಯಸ್ನೆಸ್ ಇದೆ ನೋಡಿ, ಈಗೇನು ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ, ಒಂದು ಒಳ್ಳೆ ಏನು ಪವರ್ ಪ್ಯಾಕ್ಟ್ ಪಾತ್ರ ಇದೆ. ಯಾ ಸಿನಿಮಾದಲ್ಲಿ ವಿದ್ಯಾಗೆ ಪತಿಯಾಗಿ ಯಾವಾಗಲೂ ದುಡ್ಡು ಅಂತ ಒಂದು ಹೇಳೋವಂಥ ಪಾತ್ರ ನಾವು ಏನು ಟ್ರೇಲರಲ್ಲಿ ನೋಡಿದ್ದೀವಿ ಅದೇ ನಮಗೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ಹೇಗಿತ್ತು ಸರ್? ಹೇಗೆ ಮೊದಲಿಗೆ ವಿದ್ಯಾಗೆ ಪತಿ ಆಗ್ತಾರೆ ಅಂತ? ಒಬ್ಬ ಸೂಪರ್ ಸ್ಟಾರು ಪತಿ ಆಗೋದೇನು ಅಷ್ಟು ಈಸಿ ಅಲ್ಲ. ಯಾಕಂದರೆ ಸಿನಿಮಾದಲ್ಲಿ ಆಲ್ರೆಡಿ ಅವಳು ಸೂಪರ್ ಸ್ಟಾರ್ ಆಗಿರ್ತಾಳೆ, ಯಾರು ವಿದ್ಯಾ. ಸೊ ಅವಳನ್ನು ನಾನು ಪಟಾಯಿಸಿ ಮದುವೆ ಆಗಿದೆಯಲ್ಲ, ಅದು ಚೆನ್ನಾಗಿದೆ ಆ ಪೋರ್ಷನ್. ಬಟ್ ಅದು ಥಿಯೇಟ್ರಿಗೆ ಬೇಗ ಬರಬೇಕು, ಲೇಟಾಗಿ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಫಸ್ಟ್ 5 ಮಿನಿಟ್ಸಲ್ಲಿ ಆ ಪಾರ್ಟ್ ಮುಗಿದೋಗುತ್ತೆ. ಅದು ತುಂಬ ಚೆನ್ನಾಗಿದೆ ಆ ಪಾರ್ಟು. ನಾನು ಹೇಗೆ ಪಟಾಯಿಸಿ ಮದುವೆ ಅದೇ ಅಂತ, ವಿದ್ಯಾಪತಿ ಹೇಗಾದೆ ಅಂತ. ಓಕೆ, ಸಿನಿಮಾದಲ್ಲಿ ದುಡ್ಡು ಅಂತ ಹೇಳ್ತೀರಾ, ಇನ್ ರಿಯಲ್ ಲೈಫ್ ಕೂಡ ಹಾಗೇನಾ? ರಿಯಲ್ ಲೈಫಲ್ಲೂ ದುಡ್ಡು ಬೇಕು. ಇನ್ನು ಬೇಡದವ್ರು ಯಾರೂ ಇಲ್ಲ, ಎಲ್ರಿಗೂ ಅದು ಅವಶ್ಯಕತೆ. ಸೊ ಅದು ಸುಮ್ಮನೆ ಸುಳ್ಳಾಗ್ಬಿಡುತ್ತೆ. ನನಗೇನು ದುಡ್ಡು ಆ ಥರದ್ದು, ಅದು ದುಡ್ಡಿದ್ದವ್ರು ಹೇಳ್ಬೋದೇನೋ, ದುಡ್ಡು ಇಲ್ಲದೇ ಇರೋರು ಎಲ್ಲೋ ನಮ್ಮ ಮಿಡ್ಲ್ ಕ್ಲಾಸ್ ಅವರು ಎಲ್ಲ ಆಫ್ಕೋರ್ಸ್ ನಾವೆಲ್ಲ ನಮ್ಮ ನೀಡ್ಸ್ಗಳನ್ನ ನಾವು ಅದನ್ನು ಮುಟ್ಟೋದಕ್ಕೇ ನಮಗೆ ಆಗ್ಬಿಡುತ್ತೆ. ಸೊ ದುಡ್ಡು ಡೆಫಿನೆಟ್ಲಿ ಮುಖ್ಯ. ಸೊ ಬಟ್ ಆದರೆ ಅದೇನೇ ಎಲ್ಲ ಅಂದರೆ ಅಲ್ಲ. ಡೆಫಿನೆಟ್ಲಿ ಈಗ ಬರೀ ಒಬ್ಬ ಮನುಷ್ಯನಿಗೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾವು ಬೆಲೆ ಕೊಡ್ತೀವ? ಇಲ್ಲ, ಆತನ ಗುಣ ಕೂಡ ಭಾಳ ಮುಖ್ಯ ಆಗುತ್ತೆ. ಎಸ್, ನಾವು ಯೂಶಲಿ ಹೇಳ್ತೀವಿ ಒಂದು ಸಿನಿಮಾಗೆ ಹೀರೋ ಥರನೇ, ಅಂದರೆ ಹೀರೋಗೆ ಸರಿಸಮಾನಾಗಿ ಒಬ್ಬ ವಿಲನ್ ಕೂಡ ಸ್ಟ್ರಾಂಗ್ ಆಗಿರಬೇಕು, ಆಗ ಸಿನಿಮಾಗೊಂದು ತೂಕ ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ತೂಕದ ವಿಲನ್ನೇ ತಂದುಬಿಟ್ಟು ನಿಲ್ಲಿಸಿದಾರಲ್ಲ. ಸರಿಸಮಾನದ ವಿಲನ್ ಅಲ್ಲ, ನನಗಿಂತ ಆಯಿತಾ ಒಂದು 10 ಪಟ್ಟು ಪರಾಕ್ರಮಿ ಆಯಿತಾ, ಆ ಥರದ್ದೇ ವಿಲನ್ನ ನಾವು ಚೂಸ್ ಮಾಡಿದ್ದು. ಇದು ಅಂದರೆ ಒಂದು ಈ ಸಿನಿಮಾದಲ್ಲಿ ವಿಲ್ಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನಲ್ಲ, ಸಿನಿಮಾ ಅಷ್ಟು ಸ್ಟ್ರಾಂಗ್ ಇರುತ್ತೆ, ಅಥವಾ ಕಾನ್ಫ್ಲಿಕ್ಟ್ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ನಮ್ಮ ಪ್ರೊಡ್ಯೂಸರ್ದು ಆಯ್ಕೆ ಇದು. ಸೊ ಧನಂಜಯ ಒಂದು ಕತೆ ಕೇಳಿ ನೀವು ಈ ವಿಲನ್ ಯಾರು ಅಂದ್ಕೊಂಡಿದ್ದೀರಾ ಅಂತಂದಾಗ, ಸೊ ಆಮೇಲೆ ಧನಂಜಯನೇ ಹೇಳಿದ್ದು, ಇಲ್ಲ ನಾಗನ ಮುಂದೆ ಗರುಡರಾಮ್ ಅವ್ರನ್ನ ಹಾಕ್ಬಿಡೋಣ, ಅವರಿಬ್ರು ನಿಂತ್ಕೊಂಡ್ರೆ ಜನಕ್ಕೆ ಕಾಮಿಡಿ ಅಂತ ಅನ್ನಿಸ್ಬೇಕು, ನಾಗ ಹೊಡೆಯೋಕ್ಕಾಗತ್ತಾ ಗರುಡರಾಮ್ನ ಅಂತ ಅನ್ನಿಸ್ಬೇಕಲ್ವ ಜನಕ್ಕೆ, ಅದು ಸೊ ಗರುಡರಾಮ್ ಅವರೇ ಸರಿ ಅಂತ. ಸೊ ಗರುಡರಾಮ್ ಅವ್ರನ್ನ ಸೊ ಅದಕ್ಕೋಸ್ಕರ ನಾವು ಅಪ್ರೋಚ್ ಮಾಡಿದ್ದು. ಆಮೇಲೆ ಅವರು ಆಲ್ರೆಡಿ ಆ್ಯಕ್ಚುಲಿ ಬ್ಯುಸಿ ಇದ್ರು ತುಂಬ. ಈ ಲೈಕ್ ಎಲ್ಲ ಭಾಷೆಗಳಲ್ಲೂ ಮಾಡ್ತಾಯಿದ್ದಾರೆ ಗರುಡರಾಮ್ ಆಲ್ರೆಡಿ. ಸೊ ಅವ್ರಿಗೆ ನಾವು ಕೇಳ್ಕೊಂಡಾಗ ಅವರು ಹೌದಾ ವಿಲನ್ ಇದ್ದಾರು, ಹೀರೋ ಯಾರು ಅಂದರೆ ನಾಗಭೂಷಣ್ ಅಂದಾಗ ಅವ್ರಿಗೊಂದು ಸತಿ ಯೋಚನೆ, ನಾನು ಅಂತ ನಾಗಭೂಷಣ್ ಅವ್ರ ಫ್ರೆಂಡ್ಸ್ ಎಲ್ಲ ಅಯ್ಯೋ ನಾಗಭೂಷಣ ಅಂತಂದ್ರಂತೆ. ಸೊ ಆಮೇಲೆ ಅವ್ರ ಕತೆ ಕೇಳಿ ಇಷ್ಟು ಚೆನ್ನಾಗಿದೆ ಕತೆ ಅಂತ ಅವ್ರ ವೈಫ್ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕು. ಅವ್ರ ವೈಫ್ ಹೇಳಿದ್ದಂತೆ, ಇಲ್ಲ ನಾಗಭೂಷಣ್ ಚೆನ್ನಾಗಿ ಮಾಡ್ತಾರೆ, ಕಥೆನೇ ಚೆನ್ನಾಗಿದೆಯಲ್ಲ ಮಾಡಿ ಅಂತ. ಹಂಗೆ ಸೊ ಇನ್ಫ್ಯಾಕ್ಟ್ ನಾನು ಗರುಡರಾಮ್ ಅವ್ರ ವೈಫ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಈ ಟ್ರೇಲರ್ ನೋಡಿದಾಗ ನಿಮ್ಮ ಪೇಚಾಟ ನೋಡಿದ್ದೀವಿ, ನಿಮ್ಮ ಸ್ಟೈಲ್ ಆಗಿರೋ ಆ ಲುಕ್ ನೋಡಿದ್ದೀವಿ, ಕಡೆಗೆ ಕರಾಟೆ ಕಸರತ್ತು ನೋಡಿದ್ದೀವಿ. ಇದಿಷ್ಟೆಲ್ಲ ಮಾಡಿರೋ ನಿಮಗೆ ಗರುಡರಾಮ್ ಮುಂದೆ ನೀವು ಗೆಲ್ತೀರಾ? ಇದು ಪ್ರೇಕ್ಷಕರ ಒಂದು ಕ್ವೆಶ್ಚನ್ ಮಾರ್ಕ್. ಇಲ್ಲ ಸರಿ ಈಗ ಏನು ಗೊತ್ತಾ, ಈಗ ನಾವು ಆಲ್ರೆಡಿ ಟ್ರೈಲರಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀವಿ ಅಲ್ವಾ. ಈಗ ನಮ್ಮ ಟ್ರೈಲರಲ್ಲೇ ನಮ್ಮ ಸಿನಿಮಾ ಕತೆ ಏನು ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲೇನು. ಆಮೇಲೆ ಏನು ಮುಚ್ಚುಮರೆ ಏನಿಲ್ಲ, ಹೀರೋ ವಿಲನ್ನ ಹೊಡಿತಾನೆ ಅನ್ನೋದು ಗೊತ್ತಿರೋ ಸತ್ಯ, ಆದರೆ ಹೇಗೆ ಹೊಡಿತಾನೆ ಅನ್ನೋದು ಕೂಡ ಅದು ಕತೆ. ಸೊ ಹೇಗೆ ಹೊಡಿತೀನಿ ನಾನು ಗರುಡರಾಮ್ ಅವ್ರನ್ನ ಆಯಿತಾ ವಿಲನ್ನ ಅಂತ ನೋಡೋಕ್ಕೆ ನೀವು ಬರಬೇಕು ಆಯಿತಾ. ನನ್ನಂತೆವನು ಗರುಡರಾಮ್ ಅಂತೇವ್ರನ್ನ ಹೊಡೆಯೋಕ್ಕಾಗತ್ತಾ? ಆಗುತ್ತೆ. ಅದು ಹೇಗೆ ಥಿಯೇಟ್ರಿಗೆ ಬಂದು ನೋಡಿ.
ಓಕೆ, ನಿಮ್ಮ ಮತ್ತೆ ಮಲೈಕ್ ಅವರ ಕಾಂಬಿನೇಷನ್ ತುಂಬ ಮುದ್ದಾಗಿದೆ ಜೋಡಿ ಆನ್ ಸ್ಕ್ರೀನು. ಸೊ ನಿಮ್ಮ ಆ ತೆರೆ ಮುದ್ದ ಇದೆ ಆ ಪದ ಇದೆಯಲ್ಲ ಅದು ಮಲೈಕ್ ಅವ್ರಿಗೆ ಹೋಗುತ್ತೆ. ಹೇಳಿ. ಅಲ್ಲ, ಇಬ್ರು ಮುದ್ದಾಗಿದ್ದೀರಾ ಸರ್? ಅಯ್ಯೋ ಥ್ಯಾಂಕ್ ಯು. ಸೊ ತೆರೆ ಹಿಂದೆ ನೀವು ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಒಂದು ಪ್ರಿಪ್ರೇಷನ್ ಹೇಗಿತ್ತು ಸರ್? ನಿಮ್ಮ ಕಾಂಬಿನೇಷನ್ ಆನ್ ಸ್ಕ್ರೀನ್ ವರ್ಕ್ ಆಗಬೇಕು ಅಂದರೆ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಒಂದು ತಯಾರಿ ಬೇಕಾಗಿರುತ್ತೆ, ಅಥವಾ ಡೈಲಾಗ್ ಮಾತಾಡ್ಕೊಳ್ಳೋದು ಹೇಗಿತ್ತು ಅಂತ? ನಾನು ಮುಂಚೆಯಿಂದ ಸ್ಕ್ರಿಪ್ಟಲ್ಲಿ ನಾನು ಇನ್ವಾಲ್ವ್ ಆದ್ರಿಂದ ನನಗೆ ಅಷ್ಟು ಇದು ಅಂತ ಅನ್ನಿಸ್ಲಿಲ್ಲ. ಬಟ್ ಏನಂದರೆ ನನಗೆ ಸ್ವಲ್ಪ ಕಷ್ಟ ಆಗಿದ್ದು ಅಂತಂದರೆ ಆ ಪಾತ್ರಕ್ಕೆ ಹೋಗಿಕೊಳ್ಳೋದು. ಯಾಕಂದರೆ ಈಗ ನಾವಲ್ಲದ ಪಾತ್ರಗಳನ್ನ ಮಾಡೋದಕ್ಕೆ ಒಂದಷ್ಟು ಕಷ್ಟ ಇರುತ್ತಲ್ಲ, ಆ ಥರ ಎಲ್ಲ ಕಲರ್ಫುಲ್ಲಾಗಿ ಹೇರ್ ಕಲರ್ ಹಾಕ್ಕೊಂಡು ಅದೆಲ್ಲ ನನಗೊಂಥರ ಹೊಸ್ದು ಅವೆಲ್ಲ. ಆಮೇಲೆ ಒಂಥರ ಮುಜುಗರ ರಿಯಲ್ ಲೈಫಲ್ಲಿ ಕೂಡ. ಸೊ ಹಂಗಾಗಿ ಅದಕ್ಕೆ ಒಗ್ಗಿಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಆಯಿತು. ಅದು ಬಿಟ್ಟರೆ ಐ ಮೀನ್ ಮಲೈಕ್ ಅವ್ರು ಆ್ಯಕ್ಚುಲಿ ಸೂಪರು. ಅಂದರೆ ಏನಾದ್ರು ಡೈಲಾಗ್ ಇದ್ದರೆ ಪಟ್ ಅಂತ ರೆಡಿ ಆಗ್ತಾರೆ. ಆಮೇಲೆ ಎಲ್ಲರ ಜೊತೆ ಆರಾಮಾಗಿ ಚೆನ್ನಾಗಿ ಮಾತಾಡಿಕೊಂಡು ಶಿ ಸ್ವೀಟ್ ಲೇಡಿ. ಅಂದರೆ ಅಂಥ ಕಷ್ಟ ಏನಿಲ್ಲ. ಒಂದು ಇಬ್ಬರದು ಒಂದು ಒಳ್ಳೆ ಆ್ಯಕ್ಟರ್ಗಳಿದ್ದಾಗ ಜಾಸ್ತಿ ಕಷ್ಟ ಆಗಲ್ಲ. ಯಾಕಂದರೆ ಅವ್ರ ಕಡೆಯಿಂದ ಇನ್ಪುಟ್ ಬರುತ್ತೆ, ನನ್ನ ಕಡೆಯಿಂದ ಇನ್ಪುಟ್ ಬರುತ್ತೆ. ಸೊ ಸೀನ್ ಹೆಂಗೆ ನಾವು ಎಲಿವೇಟ್ ಮಾಡ್ಬೋದು ಅನ್ನೋದ್ರ ಕಡೆ ನಮ್ಮ ಫೋಕಸ್ ಇರುತ್ತೆ. ನಾಗಭೂಷಣ್ ಅವ್ರಿಗೆ ಫೈಟ್ ಮಾಡೋದು ಇಷ್ಟನೋ ಕಷ್ಟನೋ, ಅಥವಾ ರೊಮ್ಯಾನ್ಸ್ ಮಾಡೋದು ಇಷ್ಟನೋ ಕಷ್ಟನೋ? ಇಷ್ಟ ಕಷ್ಟ ಹೆಂಗೆ ಹೇಳೋದು, ಈಗ ಫೈಟ್ ಮಾಡುವಾಗ ಕಷ್ಟ ಇರ್ತದೆ. ಆದರೆ ವಾಪಸ್ ಬಂದು ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಅಲ್ಲೇ ಪರವಾಗಿಲ್ಲ ಏನೋ ಮಾಡಿದ್ದೀನಿಲ್ಲ ಅಂತ ಅನಿಸುತ್ತೆ. ಫೈಟ್ ಮಾಡುವಾಗ, ರೊಮ್ಯಾನ್ಸ್ ಮಾಡುವಾಗ ಅದು ನನಗೆ ಗೊತ್ತಿಲ್ಲ, ಅದು ಬಹುಶಃ ಅದು ತುಂಬಾ ಆ್ಯಕ್ಚುಲಿ ಆ್ಯಕ್ಷನ್ಗಿಂತ ಕಷ್ಟ ರೊಮ್ಯಾನ್ಸು. ಅದಷ್ಟು ಈಸಿ ಅಲ್ಲ, ಅಂದರೆ ಅಷ್ಟು ರೊಮ್ಯಾಂಟಿಕ್ಕಾಗಿ ಮಾಡೋದು ಅಷ್ಟು ಈಸಿ ಅಲ್ಲ. ಅದು ಬಹುಶಃ ಗೊತ್ತಿಲ್ಲ, ಅದರಲ್ಲಿ ಪರಿಣಿತಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ನಾನು ಅದ್ರಲ್ಲಿ ಭಾಳ ವೀಕ್. ಓಕೆ, ಡಾಲಿ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಬಟ್ ಸಿನಿಮಾ ಒಳಗೂ ಕೂಡ ಅನುಕೊಂಡ ಅನ್ನೋ ಒಂದು ಪಾತ್ರ ಮಾಡಿ ಒಂದು ತಿರುವು ಕೊಡುವಂಥ ಪಾತ್ರ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಮತ್ತು ಅವರ ಕಾಂಬಿನೇಷನ್ ಬಗ್ಗೆ ಸರ್? ಈ ಮಜವಾಗಿದೆ. ಇದನ್ನು ನಾನು ತುಂಬ ಚಿಕ್ಕದಾಗಿ ಹೇಳ್ಬೋದು ಅಂತಂದರೆ, ನಾನು ಸಿನಿಮಾದ ಫಸ್ಟ್ ಕಾಪಿ ನೋಡಿದಾಗ ನಾನು ಧನಂಜಯ್ಗೆ ಫೋನ್ ಮಾಡಿದ್ದೆ. ನೀನು ಹೀರೋ ಆಗಿರೋ ಸಿನಿಮಾದಲ್ಲಿ ಜನ ನಿನಗೆಷ್ಟು ವಿಜಲ್ಲು ಚಪ್ಪಾಳೆ ಹೊಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೀರೋ ಆಗಿರೋ ಸಿನಿಮಾದಲ್ಲಿ ನಿನಗೆ ವಿಜಲ್ಲು ಚಪ್ಪಾಳೆ ಚೆನ್ನಾಗಿ ಬರುತ್ತೆ ಅಂತ ನನಗೆ ಹೇಳಿದ್ದೆ ಅವನಿಗೆ. ಸೊ ಇದೇ ಪದ ಸಿನಿಮಾದಲ್ಲಿ ಧನಂಜಯನ ಪಾತ್ರ ಸಖತ್ತಾಗಿದೆ. ಅದೊಂದು ಅನಕೊಂಡ ಅಂತ ಪಾತ್ರ ಬರುತ್ತೆ. ಅದು ಸುಮ್ಮನೆ ಹೀಗೆ ಬಂದು ಹೋಗೋ ಪಾತ್ರ ಅಲ್ಲ. ಆ ಪಾತ್ರಕ್ಕೆ ಅದರದ್ದೇ ಒಂದು ವೈಟೇಜ್ ಇದೆ, ಒಂದು ಮಹತ್ವ ಇದೆ. ಸೊ ಆ ಸ್ಕ್ರೀನ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಆ ಪಾತ್ರದ ಏನು, ಅದು ಹೇಗೆ ಆ ಪಾತ್ರ ಏನು ಮಾಡುತ್ತೆ ಅದನ್ನೆಲ್ಲ ನೀವು ಬಂದು ಥಿಯೇಟ್ರಲ್ಲಿ ಬಂದು ನೋಡಬೇಕು. ಈಗ ನೀವು ಸ್ನೇಹಿತ ಅಂತ ಅಲ್ಲ, ಇಲ್ಲ ಅಂದ್ರೂ ಅವರು ಹೊಸ ಪ್ರತಿಭೆಗಳಿಗೆ ಅವರು ಅವಕಾಶ ಕೊಡ್ತಾರೆ ಡಾಲಿ ಪಿಕ್ಚರ್ಸ್ ಕಡೆಯಿಂದ. ಬಟ್ ಒಬ್ಬ ಕಲಾವಿದರಿಗೆ ಒಬ್ಬ ಇನ್ವೆಸ್ಟ್ ಮಾಡೋಕ್ಕೆ ಬರೋರು ತುಂಬ ಕಮ್ಮಿ. ಅಂದರೆ ತುಂಬ ಸ್ಕೇಲಲ್ಲಿ ಅವ್ರು ಥಿಂಕ್ ಮಾಡ್ತಾರೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾದ್ರೆ. ಬಟ್ ಡಾಲಿ ಸರ್ ಇಲ್ಲಿ ಈಗ ನಿಮ್ಮ ಜೊತೆ ಒಂದು 2ನೇ ಸಿನಿಮಾ ಇದು ಅವ್ರು ಮಾಡಿರೋದು. ಸೊ ಈ ಥರ ಅವ್ರು ಮುಂದೆ ಬಂದು ನಿಮಗೆ ಸಪೋರ್ಟಿವ್ ಆಗಿ ನಿಂತಿರೋದ್ರ ಬಗ್ಗೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ನೀವು ಹೇಳ್ದಂಗೆ ಹೌದು, ಯಾರು ಹೊಸದಾಗ ಬಂದಾಗ ಹಿಂಗೆ ಓಕೆ ಬಾ ಮಾಡು ಅಂತ ಯಾರು ಇನ್ವೆಸ್ಟ್ ಮಾಡಲ್ಲ. ಎಲ್ರಿಗೂ ನಂಬರ್ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಪ್ರೀವಿಯಸ್ ಸಿನಿಮಾ ಇವನು ಹೀರೋ ಆಗಿದ್ನಾ, ಹೀರೋ ಆಗಿದ್ದರೆ ಎಷ್ಟು ಬಿಸ್ನೆಸ್ ಮಾಡಿದ್ದ, ಆಯಿತಾ, ಅವನು ಹೀರೋ ಆಗಿಲ್ಲ ಅಂದರೆ ಇವನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಫಸ್ಟ್ ಆಫ್ ಆಲ್ ಇನ್ವೆಸ್ಟ್ ಮಾಡಬೇಕಾ ಬೇಡವಾ? ಸೊ ಈ ಥರದ ಪ್ರಶ್ನೆಗಳಿರ್ತವೆ. ಯಾರು ನೀವು ಏನೋ 100 ಸಿನಿಮಾ ಮಾಡಿರಿ ನೀವು ಸಪೋರ್ಟಿಂಗ್ ಆ್ಯಕ್ಟ್ರಾಗಿ, ಅಟ್ ದ ಎಂಡ್ ನೀವು ಹೀರೋ ಆದಾಗ ಹೀರೋಯಿನ್ ಅದು ಹೊಸದೇ, ಅದು ನಿಮಗೆ ಅಲ್ಲಿ ನೀವು ಪ್ರೂವ್ ಮಾಡ್ಕೊಳ್ಳೇಬೇಕು, ಆಯಿತಾ. ಬಟ್ ಆ ಬೆಟ್ ಮಾಡೋದಿದೆಯಲ್ಲ, ಫಸ್ಟ್ ಟೈಮ್ ನಾವು ಹೀರೋ ಆದಾಗ ಯಾರೋ ಒಬ್ಬರು ಹೀರೋದಾಗ ಬೆಟ್ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದು ಯಾರು ಬೆಟ್ ಮಾಡ್ತಾರೆ ಅಂತ. ಸೊ ಆಬ್ವಿಯಸ್ಲಿ ಅದು ನನ್ನ ಪ್ರತಿಭೆ, ನನ್ನ ಟ್ಯಾಲೆಂಟ್ ಗೊತ್ತಿದ್ದು ತುಂಬ ವರ್ಷಗಳ ಕಾಲ ನನ್ನ ನೋಡ್ರವನು ಅಂದರೆ ಧನಂಜಯ. ಸೊ ಅವ್ನು ಬೆಟ್ ಮಾಡ್ದೆ ನನ್ನ ಮೇಲೆ ಟಗರುಪಲ್ಯದಲ್ಲಿ. ಸೊ ದೆನ್ ಅದು ಆ್ಯಕ್ಚುಲಿ ಟಗರುಪಲ್ಯದಲ್ಲಿ ಕತೆ ಮೇಲೆ ಬೆಟ್ ಮಾಡಿದ್ದು, ನನ್ನ ಮೇಲೆ ಬೆಟ್ ಮಾಡಿರಲಿಲ್ಲ. ಹಂಗೆ ನೋಡಿದ್ರೆ ಯಾಕೆ ಅವ್ನ ಕತೆ ತುಂಬ ಇಷ್ಟ ಆಗಿತ್ತು ಅಂತ ಸಿನಿಮಾ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನನ್ನ ಮೇಲೆ ಬೆಟ್ ಮಾಡಿದ್ದಾನೆ. ಇಲ್ಲ ಅಂದರೆ ಇದು ನಾಗನ್ಗೆ ತುಂಬ ಚೆನ್ನಾಗಿದೆ, ಅವ್ನ ಮ್ಯಾನರಿಸಮ್ಗೆ ಎಲ್ಲ ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಅವನು ಈ ಸಿನಿಮಾಗೆ ಬೆಟ್ ಮಾಡಿದ್ದು. ಹಂಗೆ ನೋಡಿದ್ರೆ ಆ್ಯಕ್ಚುಲಿ ನನಗೆ ಭಯ ಇದೆ, ಯಾಕೆಂದರೆ ಜಾಸ್ತಿ ಬೆಟ್ ಮಾಡಿಬಿಟ್ಟಿದ್ದಾರೆ ನನ್ನ ಮೇಲೆ. ಸೊ ಹಂಗಾಗಿ ಅದೊಂದು ಭಯ ಇದೆ ನನಗೆ ಸ್ವಲ್ಪ. ಆ ವಿಚಾರದಲ್ಲಿ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಐ ಮೀನ್ ಈ ಥರ ಅಂದರೆ ಹೊಸ ಪ್ರತಿಭೆಗಳಿಗೆ, ಹೊಸೊಬ್ಬರಿಗೆ ಐ ಮೀನ್ ಅವಕಾಶನ ಕೊಡೋದಕ್ಕೆ ನಿರ್ಮಾಪಕರುಗಳು ಕೂಡ ತೆರ್ಕೊಳ್ಬೇಕು ಒಂದಷ್ಟು. ಅಂದರೆ ಅಟ್ಲೀಸ್ಟ್ ಅವ್ರು ಪ್ರೀವಿಯಸ್ ವರ್ಕ್ ನೋಡಿನೋ ಏನೋ ಒಂದು ಕಾನ್ಫಿಡೆನ್ಸ್ ಇಟ್ಟು ಒಂದು ಒಳ್ಳೆ ಕತೆ ಮೇಲೆ ಇನ್ವೆಸ್ಟ್ ಮಾಡಬೇಕು.
ಎಸ್, ವಿದ್ಯಾಪತಿಗೆ ಪ್ರೇರಣಾ ಪತಿಯವರು ಸಾಥ್ ಕೊಟ್ಟಿದ್ರು, ಸಪೋರ್ಟಿವ್ ಆಗಿ ನಿಂತಿದ್ರು. ಅವ್ರ ಬಗ್ಗೆ ಏನು ಹೇಳ್ತೀರಿ? ಈ ಧ್ರುವ ಸರ್ ನನಗೆ, ನಾನು ಅವ್ರನ್ನ ಮುಖತಃ ಭೇಟಿಯಾಗಿರಲಿಲ್ಲ. ಸೊ ನನಗೊಂದು ದಿನ ಫೋನ್ ಬಂತು, ಧ್ರುವ ಸರ್ ನಿಮ್ಮ ನಂಬರ್ ತೊಗೊಂಡ್ರು, ಫೋನ್ ಮಾಡ್ತಾರೆ ಅಂತ ಒಬ್ಬರು ನಮ್ಮ ಹುಡುಗ ನಮ್ಮ ಕ್ರಿವಿಂದ ನಮ್ಮ ಫೋನ್ ಮಾಡಿ, ಹೌದು ಅವ್ರು ಯಾಕೆ ನನ್ನ ನಂಬರ್ ತೊಗೊಂಡ್ರು ಅಂತ ನಾನು ಅವ್ರು ಫೋನ್ ಮಾಡಿ, ಆ್ಯಕ್ಚುಲಿ ನಾನು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಬಂದಿತ್ತು ನಂದು. ಸೊ ಅದನ್ನ ನೋಡಿ ಅವ್ರು ಫೋನ್ ಮಾಡಿ ಅದು ವಿಶ್ ಮಾಡಿದ್ರು. ಅಂದರೆ ಏನು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಾನು ನನ್ನ ವೈಫ್ ಇಬ್ಬರು ನೋಡ್ತಾ ಇದ್ವಿ, ಇಬ್ಬರು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ. ಅಂದರೆ ಒಂದು ಫೋನ್ ಮಾಡೋದು ದೊಡ್ಡ ವಿಚಾರನ ಅಲ್ಲ ಅದಕ್ಕೆ, ಆದರೆ ಆ ಫೋನ್ ಮಾಡೋಷ್ಟು ಅದು ದೊಡ್ಡ ಮನಸ್ಸಿದೆಯಲ್ಲ, ಅದು ದೊಡ್ಡ ವಿಚಾರ. ಆ ಮನಸ್ಸಿದೆಯಲ್ಲ, ಓಕೆ ಇವನೇನೋ ಮಾಡಿದ್ದಾನೆ, ಅವ್ನು ವಿಶ್ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಬಂದು ನಮ್ಮ ಟ್ರೈಲರ್ನ ರಿಲೀಸ್ ಮಾಡಿಕೊಟ್ರು, ಒಂದು 4 ಒಳ್ಳೆ ಮಾತಾಡಿದ್ರು ನನ್ನ ಬಗ್ಗೆ. ಆ ನಿಟ್ಟಿನಲ್ಲಿ ತುಂಬ ಆಭಾರಿ ಅವ್ರಿಗೆ. ಓಕೆ, ಈಗ ವಿದ್ಯಾಪತಿ ಅನ್ನೋ ಸಿನಿಮಾ ನಮ್ಗೆ ಟ್ರೈಲರ್ ನೋಡಿದಾಗ ಇದೊಂದು ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬರುವಂಥ ಆಡಿಯನ್ಸ್ಗೆ ನಮ್ಮ ಸಿನಿಮಾ ನೀವು ನೋಡೋದ್ರಿಂದ ಇದು ಈ ಒಂದು ವಿಚಾರಗಳು ಮಿಸ್ಸೇ ಆಗಲ್ಲ, ನೀವು ಇದನ್ನು ಕಳ್ಕೊಳ್ತೀರಾ ಅಂತ ಹೇಳೋದಾದರೆ ಏನು ಹೇಳ್ತೀರಿ ಅವ್ರಿಗೆ? ಅಲ್ಟಿಮೇಟ್ಲಿ ನಾನು ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾಗಳನ್ನ ನಾನು ಮಾಡೋದು. ಯಾಕಂದರೆ ಈಗ ಟಗರು ಪಲ್ಯದಲ್ಲಿ ಕೂಡ ಏನು ಒಂದು ಒಳ್ಳೆ ಕಥೆ ಹೇಳಿದ್ವಿ. ಹೇಗೆ? ಹಾಸ್ಯದ ಮೂಲಕ, ಹ್ಯೂಮರ್ ಮೂಲಕ ಒಂದು ಒಳ್ಳೆ ಸಂಬಂಧಗಳು ಸುತ್ತಾ ಇರುವಂಥ ಒಂದು ಕಳ್ತಾ ಇದ್ವಿ. ಈ ಸಿನಿಮಾದಲ್ಲಿ ಕೂಡ ಹಾಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಆಮೇಲೆ ಇನ್ನೂ ಹೇಳಬೇಕು ಅಂತಂದರೆ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ನಮ್ಮ ಸಿನಿಮಾ. ನಮ್ಮ ಪ್ರೀವಿಯಸ್ ಟಗರು ಪಲ್ಯ ಸಿನಿಮಾದು ಆಗ್ಬೋದು, ಇಡೀ ಫ್ಯಾಮಿಲಿ ಬಂದು ಜನ ಸಿನಿಮಾ ನೋಡಿದರು. ಸೊ ಈ ಸಿನಿಮಾ ಕೂಡ ಅಷ್ಟೇ, ಇದು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್. ಓಕೆ, ಕಡೆಯದಾಗಿ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏಪ್ರಿಲ್ 10ಕ್ಕೆ ಬರ್ತಾ ಇದೆ ಸಿನಿಮಾ. ಇವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ, ಬಿಟ್ಟರೆ OTTಗೆ ಬರುತ್ತಲ್ಲ ಆಮೇಲೆ ನೋಡೋಣ ಅನ್ನೋ ಸಂಖ್ಯೆಗೆ ಜಾಸ್ತಿ ಆಗಿದೆ. ಅಂಥವ್ರಿಗೆ ಏನು ಹೇಳ್ತೀರಿ? ಒಂದು ಅಂದರೆ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡೋವಂಥ ಖುಷಿಯ ಮಜಾ ಇದೆಯಲ್ಲ, ಅದು ನಿಮಗೆ ಇಲ್ಲಿ ಟಿ ವಿಯಲ್ಲಿ ಕೂತ್ಕೊಂಡು ನೋಡಿದಾಗ ಅಥವಾ ಮೊಬೈಲಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಮುಂದೆ ಕೂತ್ಕೊಂಡು ನೋಡಿದಾಗ ಸಿಗೋದಿಲ್ಲ. ಅದು ಈ ನಗು ಸಾಂಕ್ರಾಮಿಕ ಅಂತಾರೆ. 10 ಜನ ನಕ್ಕಿದ್ರೆ ಸಾಕು, ಇಡೀ 100 ಜನ ನಗ್ತಾರೆ ಇಡೀ ಥಿಯೇಟ್ರಲ್ಲಿ. ಆ ಮಜಾನೇ ಬೇರೆ, ಆ ಖುಷಿನೇ ಬೇರೆ ಥಿಯೇಟ್ರ್ಗಳಲ್ಲಿ ನೋಡೋವಂಥ ಆ ಖುಷಿ. ಈಗ ನನ್ನ ಟಗರು ಪಲ್ಯ ಸಿನಿಮಾ ರಿಲೀಸಾಗಿ ತುಂಬ ವರ್ಷಗಳೇನಾಗಿಲ್ಲ, ಏನು ಒಂದು ವರ್ಷ ಆ ಥರದ್ದು ಅಷ್ಟೇ ಆಗಿರೋದು. ಸೊ ಆವಾಗ ನಾನು ಯಾರೂ ಅಲ್ಲ. ಸೊ ಸಿನಿಮಾ ಚೆನ್ನಾಗಿದ್ದಾಗ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದಾರೆ. ಸೊ ಈ ಸಿನಿಮಾ ಕೂಡ ಅಷ್ಟೇ, ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ನನಗೊಂದು ಕಾನ್ಫಿಡೆನ್ಸ್ ಇದೆ ಜನ ಬಂದು ಸಿನಿಮಾ ನೋಡ್ತಾರೆ ಅಂತ. ಸೊ ದಯವಿಟ್ಟು ನೀವೆಲ್ಲ ಬನ್ನಿ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ನಮ್ಮ ಸಿನಿಮಾ. ಇದನ್ನ ನಾನು ಟಗರು ಪಲ್ಯ ಸಿನಿಮಾದಲ್ಲಿ ಹೇಳಿದ್ದೆ, ನಾನು ನಿರಾಶೆ ಮಾಡಿರಲಿಲ್ಲ. ಸೊ ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು. ಆಮೇಲೆ ಯಾಕೆ ಈ ಫ್ಯಾಮಿಲಿ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಫ್ಯಾಮಿಲಿ ಅಂದರೆ ಅಲ್ಲಿ ಮಕ್ಕಳು ಕೂಡ ಇದ್ದಾರೆ. ಸೊ ಏನಾಗ್ಬಿಡ್ತಾ ಇದೆ, ಮಕ್ಳಿಗೆ ನಾವು ಯಾರೂ ಸಿನಿಮಾನೇ ಮಾಡ್ತಾ ಇಲ್ಲ, ಅಥವಾ ಒಂದಷ್ಟು ಪೋರ್ಷನ್ಸ್ ಆದ್ರು ಜನ ಎಂಜಾಯ್ ಮಾಡ್ತಾರೆ ಮಕ್ಕಳು ಅಂತಂದರೆ ಆ ಥರದ್ದು ಆಗ್ತಿಲ್ಲ. ಸೊ ಬಟ್ ನಮ್ಮ ಸಿನಿಮಾ ಆ ಥರದ್ದು ಸಿನಿಮಾ, ಅಂದರೆ ಮಕ್ಕಳು ಕೂತು ನೋಡಿ ಎಂಜಾಯ್ ಮಾಡೋವಂಥ ಸಿನಿಮಾ. ಸೊ ಈ ಬೇಸಿಗೆ ರಜದಲ್ಲಿ ನೀವು ನಿಮ್ಮ ಮಕ್ಕಳ ಜೊತೆ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್ ಸರ್, ವಿದ್ಯಾಪತಿ ನಂತರ ಬೇರೆ ಯಾವೆಲ್ಲ ಸಿನಿಮಾಗಳು ಲೈನಪ್ ಆಗಿದೆ ಕಡೆಯದಾಗಿ? ಅಂದರೆ ನಾನು ಲೀಡಾಗೂ ಮಾಡ್ತಾಯಿದ್ದೀನಿ ಮತ್ತು ಸಪೋರ್ಟಿಂಗ್ ಆ್ಯಕ್ಟ್ರಾಗಿ ಕೂಡ 2 ಥರದ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದೀನಿ. ಸೊ ಲೀಡಾಗಿ ಇನ್ನೊಂದು ಸಿನಿಮಾ ಅದು ಆಗ್ತಾಯಿದೆ, ಅದು ಗೊತ್ತಿಲ್ಲ, ಅಂದರೆ ಅದು ಅನೌನ್ಸ್ಮೆಂಟ್ ಸದ್ಯದಲ್ಲೇ ಮಾಡ್ತೀವಿ. ಇನ್ನು ಸಪೋರ್ಟಿಂಗ್ ಆ್ಯಕ್ಟ್ರಾಗಿ ಫಾದರ್ ಸಿನಿಮಾದಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಮತ್ತು ಯುವರ್ ಸಿನ್ಸಿಯರ್ಲಿ ರಾಮ್ ಇದೆ, ಅಣ್ಣ ಫ್ರಮ್ ಮೆಕ್ಸಿಕೋ, ಈ ಥರ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.